100% ಆರೋಪಿ ಫಿಕ್ಸು ವೀರೇಂದ್ರ ಹೆಗ್ಗಡೆ ಅವರು. ಅವ್ರನ್ನ ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ. ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದ್ದು ಉದ್ದೇಶ ಶುದ್ಧಿ ಇರೋಕ್ಕೆ ಸಾಧ್ಯನಾ? ಇವ್ರು ಮಾಡ್ತಾ ಇರುವಂಥದ್ದು ಇದು. ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಬಳಿಸ್ತಾ ಇದ್ರು, ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಂಡ್ರು. ಅದೇ ರೀತಿ ಈಗ ಧರ್ಮಸ್ಥಳವನ್ನು ಕಬಳಿಸ್ಬೇಕು, ಅದಕ್ಕೋಸ್ಕರ ಹೊರಟಿದ್ದಾರೆ. ಹಿಂದೂಗಳ ನಂಬಿಕೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ. ನೀವು ಇಲ್ಲಿ ಅಷ್ಟೊಂದು ಕೊಲೆಗಳು ನಡೆದಿದ್ದಾವೆ ಅಂತಂದರೆ ಇಷ್ಟು ಗುಂಡಿ ತೆಗೆದ್ರಲ್ಲ, ಎಲ್ಲಿ ಸಿಗ್ತಾನೆ ಇಲ್ವಲ್ಲ. ಹೂತು ಹಾಕಿದವನು ಚೆನ್ನಯ್ಯ ಇಲ್ಲಿ ಹೂತು ಹಾಕಿದ್ದೀನಿ, ಅಲ್ಲಿ ಹೂತು ಹಾಕಿದ್ದೀನಿ, ಎಲ್ಲಿ ಹೂತು ಹಾಕಿದ್ದೀನಿ, ಎಲ್ಲಿದೆ? ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲ ಕೆಲಸವನ್ನು ಕಸರತ್ತನ್ನು ನೀವು ಮಾಡ್ತಿದ್ದೀರಿ. ಮೋಹಂತಿಯವರೇ, ಬೇಗ 13ನೇ ಗುಂಡಿನ ತೆಗೆದುಬಿಡಿ ಸರ್. 13ನೇ ಗುಂಡಿ ತೆಗೆದು ಕೂಡಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗೋಗ್ಬಿಡುತ್ತೆ ಈ ಆರೋಪ ಮಾಡಿದವರು ಅಂತ ನೀವು ಸುಮ್ಮನೆ ಆಗಿದ್ದೀರಾ. ಆಯಿತು, ಒಂದು ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ. ನಾವೇನು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಆ ಥರ ಕೆಲಸವನ್ನು ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ. ಬೇಗ ಮುಗಿಸಿ ಸರ್. ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಆಯಿತು, ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು, ಹೇಳಿಕೆಯನ್ನು ಕೊಡಬಾರ್ದು, ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದರೂ ಕೊಡಿ ಸರ್. ಯಾವುದೂ ಮಾಡ್ತಿಲ್ಲ ನೀವು. ಪ್ರತಿನಿತ್ಯ ಅಲ್ಲಿ ಹೋಗೋದು, ಯೂಟ್ಯೂಬರ್ಸ್ ಹೋಗೋದು, ಪ್ರತಿಯೊಬ್ಬರು ಅಲ್ಲೇ ಶೂಟ್ ಮಾಡೋದು, ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ. ಅವ್ರ ಮೇಲಿನ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ. ಆದರೂ ಕೂಡ ಅವ್ರನ್ನ ಅಪರಾಧಿ ಮಾಡಾಕ್ ಹೋಗ್ಬಿಟ್ಟಿದ್ದೀರಿ. ಬೇಗ, ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನು ಆರೋಪ ಮಾಡಿರುವಂಥ ಅನಾಮಿಕ ಅಂತ ಹೇಳ್ತಿರುವಂಥ ಚೆನ್ನಯ್ಯ ಏನಿದ್ದಾನೆ, ಚೆನ್ನಯ್ಯ ಯಾರು, ಅವನ ಹಿನ್ನೆಲೆ ಏನು, ಈ ಆರೋಪ ಮಾಡ್ತಿದ್ದಾರಲ್ಲ ಅವರಲ್ಲಿ ನಮ್ಮ ಹತ್ರ ಸಾಕ್ಷ್ಯ ಇದೆ, 367 ಪ್ರಕರಣಗಳ ಬಗ್ಗೆ ದಾಖಲೆ ಇದೆ ಅಂತ ತಿಳಿದಿರಲ್ಲ ಸರ್. ಅವ್ರ ಹತ್ರ ದಾಖಲೆ ಕೂಡ ಕೇಳಿ ಸರ್, ಅವ್ರನ್ನೂ ಒಂದು ಎನ್ಕ್ವೈರಿ ಮಾಡಿ ಸರ್. ಇದೊಂದು ಸರಿ ಬೇಗ ನಿಲ್ಲಿ. ಪ್ರತಿನಿತ್ಯನೂ ಏನೋ ಟೆಸ್ಟ್ ಮ್ಯಾಚು 5 ದಿನಕ್ಕೆ ಮುಗಿದೋಗುತ್ತೀರಿ. ಇದು ನೋಡ್ರೆ ಇನ್ನೇನು ನಿಮಗೆ ಸರಣಿ ಇಂಗ್ಲೆಂಡು ಮತ್ತು ಇಂಡಿಯಾದ್ದು ಟೆಸ್ಟ್ ಸೀರೀಸು 5 ಟೆಸ್ಟ್ದು 25 ದಿನ ಮುಗಿದೋಯ್ತು. ಅವ್ರು ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ. ಯಾಕಂದ್ರೆ ಮುಗಿಸೋಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು, ನಂಬಿಕೆ ಮುಗಿದೋಗ್ಬಿಡ್ಬೇಕು ಅಲ್ಲಿಗೆ. ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆಯಲ್ಲ ಅದರ ಇಮೇಜ್ ಅನ್ನೋದು ನೆಲ ಕಚ್ಚಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ್ತದೆ.